ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತರ. ಆದ್ಮೇಲೆ ಇವತ್ತು ವಿಶೇಷ ಸಂದರ್ಶನ ನಮ್ಮ ಕೊಪ್ಪಳದ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ಆನಂದಕಂದರ ವಿಶೇಷವಾದ ಹೆಸರು ಪಡೆದಂಥ ಬೆಳಗೇರಿಗೆ ಬಂದಿದ್ದು. ಅಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಾಗದ ಮಕ್ಕಳೆಲ್ಲ ಮತ್ತು ತಂದೆ ತಾಯಿಗಳೆಲ್ಲ ಶಿಕ್ಷಣದ ಕುರಿತಾಗಿರ್ಬೋದು, ಬದುಕಿನ ಕುರಿತಾಗಿರ್ಬೋದು, ಬದುಕನ್ನು ಹೆಂಗೆ ಸವಿಬೇಕು, ಶಿಕ್ಷಣವನ್ನು ಯಾವ ರೀತಿ ಪಡಿಬೇಕು, ಶಿಕ್ಷಣ ಎಷ್ಟು ಮಹತ್ವದ್ದು, ಬಡ ಮಕ್ಕಳಿಗಂತೂ ಶಿಕ್ಷಣ ಯಾವ ರೀತಿ ಬೇಕು, ಅದರಲ್ಲೂ ದೊಡ್ಡ ಮಕ್ಕಳಿಗೆ ಶಿಕ್ಷಣ ಆಗಬೇಕು, ಭಾಳ ಮಹತ್ವದ. ಯಾಕಂದ್ರೆ ನಮ್ಮಲ್ಲೆಲ್ಲ ಶಾಲೆ ಮಕ್ಕಳೆಲ್ಲ ತೊಗೊಂಡು ಹೋಗೋದ್ರಿ. ಎಷ್ಟು ರ್ಯಾಂಕ್ ಮಾಡಿದಾನೆ ರೀ, 99 ರೀ, ಮತ್ತು ಇನ್ನೊಂದು ಎಲ್ಲಿ ಹೋಗ್ತದೆ ಅನ್ನೋ ಮಟ್ಟಿಗೆ 90 ಆದವ್ರಿಗೆಲ್ಲ ಫ್ರೀ, ಮತ್ತು ಉಳಿದವ್ರಿಗೆ ಗಂಟು ವಸೂಲು ಮಾಡ್ರಪ್ಪ ಅಂದ. ಇದು ಇಂಥ ಒಂದು ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಅದ. ಇದು ಶಿಕ್ಷಣ ಪದ್ಧತಿ ಸರಿಯೋ ತಪ್ಪೋ ನೀವು ಹೇಳ್ಬೇಕು. ಯಾಕಂದ್ರೆ ದುಡ್ಡಿದ್ದವರಿಂದ ಕಲಿಯೋಕ್ಕೆ ಸಾಧ್ಯ ಇಲ್ಲ ಇಂಥ ವ್ಯವಸ್ಥೆ ಇದೆ. ನೀವು 99.9 ಮಾಡಿದ್ರು ಸಹಿತ ಬ್ಯಾಡ 100ಕ್ಕೆ 100 ಮಾಡಿದ್ರು ದುಡ್ಡು ಇಲ್ಲಪ್ಪ ಅಂತಂದ್ರೆ ನೀವು MBBS ಕಲಿಲಿಕ್ಕೆ ಸಾಧ್ಯ ಇಲ್ಲ, BE ಕಲಿಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾವುದು ಕೋರ್ಸು ಕಲಿಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅದರ BA MA ಇದು ಅದು ಅಲ್ಲಿ ಫೀಸ್ ಮಾಡಿದರೆ ಈಗ ಸಾಕಷ್ಟಾಗಿ ಎಲ್ಲ ನೆಲೆಗಟ್ಟಲ್ಲಿ ಶಿಕ್ಷಣದ ಕುರಿತಾಗಿರ್ಬೋದು, ಇನ್ನೊಂದು ಕುರಿತಾಗಿರ್ಬೋದು ಭಾಳ ಒಳ್ಳೆಯ ಮಾತುಗಳನ್ನು. ಮತ್ತು ಇವರು ಸ್ವತಃ ತಮ್ಮ ಕೊಪ್ಪಳದಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು, ಹಾಸ್ಟೆಲನ್ನು, ದಾಸೋಹದ ಒಂದು ದೊಡ್ಡ ಪರಂಪರೆಯನ್ನು ಹಾಕ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಅವರು ಶಿಕ್ಷಣ ಪ್ರಿಯರಷ್ಟೇ ಅಲ್ಲ, ಬದುಕನ್ನು ಹೇಗೆ ಸವಿಬೇಕು ಅನ್ನೋದು ಮಕ್ಕಳಿಗೆ ಕಲಿಸುವಂಥ ತಜ್ಞರು. ಆಧ್ಯಾತ್ಮ ಜೊತೆಗೆ ಲೌಕಿಕತೆಯನ್ನು ಹೇಗೆ ನಾವು ಸವಿಬೇಕು ಅನ್ನೋ ಹೇಳುವಂಥ ಒಬ್ಬ ವ್ಯಕ್ತಿತ್ವ ಇದ್ದಂಥ, ಇಂಗ್ಲೀಷ್ ಕಲಿತು ಇಂಗ್ಲೀಷ್ ಕಲಿಸಿ ನಂತರ ಸನ್ಯಾಸದ ಸ್ವೀಕಾರ ಮಾಡಿ ಬಂದಂಥವರು. ಅವರು ಅಲ್ಲೇನು ಮಾತಾಡಿದರು ನಮ್ಮ ಈ ಆನಂದ ಕಂದರ ಬೆಳಗೇರಿಯಲ್ಲಿ ಅನ್ನೋದನ್ನು ಅವರ ಮುಖೇನ ಎಲ್ಲ ಕೇಳಿದಂಥ, ಅವರ ಮುಖವಾಣಿಯಿಂದ ಕೇಳಿ ಅದನ್ನು ಗ್ರಹಿಸಿಕೊಂಡು ಅವ್ರು ಏನು ಕೊಟ್ಟರು ಸಂದೇಶ ಅನ್ನೋದನ್ನು ಈ ಮೂಲಕ ಇಲ್ಲಿ ಹೇಳಿಕ್ಕೆ ಬಂದಿದ್ದಾರೆ. ನಮ್ಮ ಪಾರಿಜಾತನ್ನು ಕಂಠಪಾಠ ಅನ್ನೋಕ್ಕಿಂತಲೂ ಬದುಕು ಮಾಡಿಕೊಂಡಂಥ ನಮ್ಮ ಈಶ್ವರಚಂದ್ರ ಬೆಳಗೇರಿಯವರು ಅವರು ಇವತ್ತು ನಮ್ಮ ಸ್ವಾಮಿಗಳ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ, ನನಗೆ ನಮಗೆ ಸಮಸ್ಯೆ ಬಂದ್ರೆ ಕೇಳೋಣ ಅಂತ ಹೇಳ್ತಾ ಸ್ವಾಗತ ರೀ ಮಗ. ಅಲ್ಲೇನು ಹೇಳಿದ್ರಿ? ಶರಣಾರ್ಥಿ ಸರೇ. ಭಾಳ ಒಂದು ಸಂತೋಷ ಸರ್. ಯಾಕಂದರೆ ಇವತ್ತು ನಮ್ಮ ಊರು ಅಂತಂದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಆನಂದಕಂದರ ಜನ್ಮ ಸ್ಥಳ ರೀ, ಬೆಟಗೇರಿ ಗ್ರಾಮಕ್ಕೆ ರೀ. ನಮ್ಮ ಪೂಜ್ಯರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳದಿಂದ ಆಗಮಿಸಿದ್ದು ನಮ್ಮೂರಿನ ಎಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಸರ್, ಮೊದಲಿನಿಂದಲೂ ಸುಮಾರು ಒಂದು 47 ವರ್ಷಗಳ ಪರ್ಯಂತರವಾಗಿ ನಮ್ಮ ಊರಿನ ಹಿರಿಯರು, ವಿಶೇಷವಾಗಿ ನಮ್ಮ ಲಿಂಗೈಕ್ಯ ಪುಂಡ್ಲಿಕಪ್ಪ ರತ್ನಪ್ಪ ಪಾರ್ವತಿಯರು ಅಂತೇಳಿ ನಮ್ಮ ಅಣ್ಣನ ಸಮಾನ ರೀ, ಅವರ ಒಂದು